ಎಲೆಕ್ಷನ್ ಟೈಮ್ನಲ್ಲಿ ಫಿಲ್ಮ್ ಸ್ಟಾರ್ಗಳನ್ನ ಪ್ರಚಾರಕ್ಕಿಳಿಸಿ ಔಟ್ ಗಿಟ್ಟಿಸಿಕೊಳ್ಳಬೇಕು ಎಂಬ ಪ್ಲಾನ್ ರಾಜಕಾರಣಿಗಳದ್ದು. ಆದರೆ ಇದೀಗ ಫಿಲ್ಮ್ ಸ್ಟಾರ್ಗಳಿಗಿಂತ ಈ ಸ್ಟಾರ್ಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಇವರು ಪ್ರಚಾರಕ್ಕೆ ಬಂದ್ರೆ ಓಟು ಬೀಳೋದು ಗ್ಯಾರಂಟಿ ಎಂಬ ಲೆಕ್ಕಾಚಾರ ಅಭ್ಯರ್ಥಿಗಳದ್ದು. ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರಾಗಿದೆ. ಎದುರಾಳಿಗಳನ್ನ ಸೋಲಿಸಲು ಅಭ್ಯರ್ಥಿಗಳು ತಂತ್ರ ಪ್ರತಿತಂತ್ರಗಳ ಲೆಕ್ಕಾಚಾರ ಹಾಕ್ತಿದ್ದಾರೆ. ಯಾವ ಫಿಲ್ಮ್ ಸ್ಟಾರ್ಗಳನ್ನ ಫೀಲ್ಡಿಗಿಳಿಸಿದ್ರೆ ಒಳ್ಳೆಯದು ಅಂತ ಕೆಲವರು ಲೆಕ್ಕ ಹಾಕ್ತಿದ್ದಾರೆ. ಆದ್ರೆ ಇನ್ನು ಕೆಲ ಅಭ್ಯರ್ಥಿಗಳ ಮೈಂಡ್ ನಲ್ಲಿ ಹೊಡೆದಿದ್ದೇ ಈ ಲಕ್ಕಿ ಸ್ಟಾರ್ಗಳು. ಹೌದು, ಈ ಎಲೆಕ್ಷನ್ ನಲ್ಲಿ ಮಂಗಳಮುಖಿಯರಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಕೆಲ ಅಭ್ಯರ್ಥಿಗಳು ತಮ್ಮ ಪರ ಪ್ರಚಾರ ಮಾಡುವಂತೆ ಮಂಗಳಮುಖಿಯರ ಮೊರೆ ಹೋಗಿದ್ದಾರಂತೆ. ಬೆಳಗ್ಗೆದ್ದು ಮಂಗಳಮುಖಿಯರ ಮುಖ ನೋಡಿದ್ರೆ ಇವರಿಂದ ಹಣ ಪಡೆದ್ರೆ ಶುಭವಾಗುತ್ತೆ ಎಂಬ ನಂಬಿಕೆ ಈಗಾಗಲೇ ಇದೆ. ಹಾಗಾಗಿ ಈ ಮಂಗಳಮುಖಿಯರನ್ನ ಪ್ರಚಾರಕ್ಕೆ ಬಳಸಿದ್ರೆ ಒಳಿತಾಗುತ್ತೆ ಎನ್ನುವ ಲೆಕ್ಕಾಚಾರ ರಾಜಕೀಯ ನಾಯಕರದ್ದು. ಹೀಗಾಗಿ ಪ್ರಮುಖ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಕ್ಷೇತ್ರವಾರು ತಮ್ಮ ಪಕ್ಷದ ಪರ ಪ್ರಚಾರ ಮಾಡುವಂತೆ ಮಂಗಳಮುಖಿಯರಿಗೆ ಮನವಿ ಮಾಡಿದ್ದಾರಂತೆ. ಅದು ಅಲ್ಲದೆ ಈ ಬಾರಿ ಮಂಗಳಮುಖಿಯರಿಗೂ ವೋಟ್ ಮಾಡುವ ಅಧಿಕಾರ ಸಿಕ್ಕಿದ್ದು ಜನರನ್ನ ಸೆಳೆಯುವಲ್ಲಿ ಇವರು ಯಶಸ್ವಿ ಆಗ್ತಾರೆ ಎಂಬ ಲೆಕ್ಕಾಚಾರ ರಾಜಕಾರಣಿಗಳದ್ದು. ಎಷ್ಟೋ ವರ್ಷಗಳ ನಂತರ ಹೋರಾಟಗಳ ನಂತರ ನಮಗೆ ಈ ವರ್ಷದಲ್ಲಿ ನಮಗೆ ವೋಟ್ ಐಡಿ ಸಿಕ್ಕಿದೆ. ಇದು ನಮಗೆ ಧನ್ಯವಾದಗಳು ಹೇಳ್ತಾ, ಮತ್ತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ನಮ್ಮನ್ನು ಪ್ರಚಾರಕ್ಕೆ ಕರೀತಿದ್ದಾರೆ. ಬಟ್ ಆ ಒಂದು ನಿರ್ಧಾರವನ್ನು ನಾವು ಸಮುದಾಯದ ಮುಖ್ಯಸ್ಥರು ಚರ್ಚಿಸಿ ಮತ್ತು ನಮ್ಮ ಸಂಘಟನೆಯಲ್ಲಿ ಚರ್ಚಿಸಿ ನಾವು ಹೋಗೋದಾ ಬೇಡವಾ ಅಂತ ಮುಂದಿನ ನಿರ್ಧಾರ ತೆಗೆದುಕೊಳ್ಳಕ್ಕೆ ನಾವು ತಿಳಿಸ್ತೀವಿ ಅಂತ ಹೇಳಿದ್ದೀವಿ. ಇತ್ತ ಮಂಗಳಮುಖಿಯರು ರಾಜಕೀಯ ಪಕ್ಷಗಳ ಪರ ಪ್ರಚಾರ ಮಾಡೋದಕ್ಕೆ ಓಕೆ ಅಂದಿದ್ದಾರೆ. ಯಾವ ಪಕ್ಷದ ಪರ ಪ್ರಚಾರ ಮಾಡಬೇಕು ಅನ್ನುವುದನ್ನ ಸದ್ಯದಲ್ಲೇ ತಿಳಿಸ್ತೇವೆ ಅಂತಾನೂ ಇವರು ಹೇಳ್ತಿದ್ದಾರೆ. ಹೀಗಾಗಿ ಇಷ್ಟು ದಿನ ತೆರೆಮರೆಯ ಹಿಂದೆ ಇದ್ದ ಮಂಗಳಮುಖಿಯರು ಸದ್ಯ ಬೆಂಗಳೂರಿನ 28 ಕ್ಷೇತ್ರಗಳಿಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಸಮುದಾಯದವರಿಗೆ ಒಂದು ಈ ಸೊಸೈಟಿಗೆ ಒಂದು ಅವೇರ್ನೆಸ್ ಸಿಗುತ್ತೆ. ಯಾಕಂದರೆ ಇಲ್ಲಿವರೆಗೂ ನಾವು ಇಂಥ ಸಮುದಾಯದವರು ಈ ಸೊಸೈಟಿಯಲ್ಲಿ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಿರಲಿಲ್ಲ ಯಾರಿಗೂ. ಹಾಗಾಗಿ ಈ ಸಾರಿ ನಾವು ಹೌದು ಸ್ಟಾರ್ ಆಗಿದ್ದೀವಿ ಮತ್ತು ನಾವು ಪ್ರಚಾರಕ್ಕೆ ಮುಂದೆ ಬಂದಿದ್ದೀವಿ. ಮತ್ತು ಇದು ಒಂದು ಸ್ಟ್ರಾಟಜಿ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಹೇಳೋಕ್ಕಾಗಲ್ಲ, ಇರಬಹುದು. ಇಷ್ಟು ದಿನ ಮಂಗಳಮುಖಿಯರನ್ನ ಸಮಾಜ ನೋಡ್ತಾ ಇದ್ದ ರೀತಿಯೇ ಬೇರೆ. ಅದಕ್ಕೆ ಕೆಲ ಮಂಗಳಮುಖಿಯರು ಕಾರಣ ಎನ್ನುವುದು ನಿಜ. ಆದ್ರೆ ಈಗ ಮಂಗಳಮುಖಿಯರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇರುವುದು ಖುಷಿಯ ವಿಚಾರವೇ. ಹೀಗಾಗಿ ಈ ಸ್ಟಾರ್ ಕ್ಯಾಂಪೇನರ್ಗಳಿಂದ ಅಭ್ಯರ್ಥಿಗಳ ಸ್ಟಾರ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮುತ್ತಪ್ಪ, TV9 ಬೆಂಗಳೂರು.